ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸೋವಿಯತ್ ಯೂನಿಯನ್ನ ವಿಸ್ತರಣೆಯ ವಿರುದ್ಧ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳು ರಚನೆ ಮಾಡಿದ ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದೆಯಲ್ಲ, ಅದರ ಥರದ್ದೇ ಒಂದು ಸೇನಾಕೂಟ ಈಗ ಇಸ್ರೇಲಿನ ವಿರುದ್ಧ ಹುಟ್ಕೊಳ್ತಾ ಇದೆಯಾ? ಅದು ಅರಬ್ ನ್ಯಾಟೋ ಆಗಿರತ್ತಾ ಅಥವಾ ಇಸ್ಲಾಮಿಕ್ ನ್ಯಾಟೋ ಆಗತ್ತಾ? ಶಿಯಾ ಸುನ್ನಿ ಅನ್ನೋ ಹೆಸರಲ್ಲಿ ಗಡಿ ಹಾಗೂ ನೀರಿನ ಕಾರಣಕ್ಕೆ ಮತ್ತು ಆಧಿಪತ್ಯ ಮತ್ತು ಆರ್ಥಿಕ ಕಾರಣಗಳಿಂದ ತಮ್ಮಲ್ಲೇ ಬಡದಾಡ್ತಾ ಇರೋ ಇಸ್ಲಾಮಿಕ್ ದೇಶಗಳು ಯಾವತ್ತಿಗಾದರೂ ಇಂಥದ್ದೊಂದು ರಕ್ಷಣಾ ಕೂಟವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಅಕಸ್ಮಾತ್ ಅದು ರಚನೆ ಆದರೆ ಅದರಲ್ಲಿ ಪಾಕಿಸ್ತಾನನೂ ಇರುತ್ತಾ? ಮತ್ತು ಆ ಕೂಟದ ಸಂಪೂರ್ಣ ಗಮನ ಪಾಕಿಸ್ತಾನದ ಕಡೆಗೆ ಇರಬೇಕಾಗತ್ತಾ? ಇಷ್ಟಕ್ಕೂ ಅಮೆರಿಕ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ? ಏನಿದು ಇಸ್ಲಾಮಿಕ್ ನ್ಯಾಟೋ? ಅದು ಇಸ್ರೇಲನ್ನು ಮಣಿಸೋ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಇಸ್ರೇಲ್ ಕತಾರ್ನ ರಾಜಧಾನಿ ದೋಹಾದ ಮೇಲೆ ಬಾಂಬಿಂಗ್ ಅನ್ನು ಮಾಡಿತು. ಅಲ್ಲಿ ಹಮಾಸ್ ಉಗ್ರರ ನಾಯಕ ಖಲೀಲ್ ಅಲ್ ಹಯಾ ಇದ್ದಾನೆ ಅನ್ನೋ ಅನುಮಾನದ ಮೇಲೆ ನಡೆದ ದಾಳಿ ಅದು. ಹಯಾ ಆ ದಾಳಿಯಲ್ಲಿ ಸಾವಿಗೀಡಾಗಲಿಲ್ಲ. ಬದಲಿಗೆ ಹಮಾಸ್ನ ಒಂದಷ್ಟು 2 ಮತ್ತು 3ನೇ ಹಂತದ ಲೀಡರ್ಗಳು ಹಾಗೆ ಕತಾರ್ ಸೇನೆಯ ಅಧಿಕಾರಿಗಳು ಆ ದಾಳಿಯಲ್ಲಿ ಸಾವಿಗೀಡಾದರು ಅಂತ ಹೇಳಲಾಯಿತು. ಈ ದಾಳಿ ಕತಾರನ್ನು ಕೆರಳಿಸಿದೆ. ಈಗ ಕತಾರ್ ತನ್ನ ಮೇಲೆ ನಡೆದ ದಾಳಿಯನ್ನು ಮುಂದಿಟ್ಟುಕೊಂಡು ಇಡೀ ಅರಬ್ ದೇಶಗಳು ಹಾಗೂ ಇಸ್ಲಾಮಿಕ್ ರಿಪಬ್ಲಿಕ್ಗಳನ್ನು ಒಂದುಗೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಸೋಮವಾರ ಕತಾರಲ್ಲಿ 40ಕ್ಕೂ ಹೆಚ್ಚು ಇಸ್ಲಾಮಿಕ್ ದೇಶಗಳ ಸಭೆ ನಡೆದಿದೆ. ಅದರಲ್ಲಿ ಕೇಳಿಬಂದ ಒಂದು ಐಡಿಯಾ ಅರಬ್ ನ್ಯಾಟೋ. ಗೆಳೆಯರೆ, ಆ ಸಭೆಯಲ್ಲಿ ಅರಬ್ ಲೀಗ್ನ ದೇಶಗಳಿದ್ವು. ಟರ್ಕಿ ಮತ್ತು ಪಾಕಿಸ್ತಾನ ಕೂಡ ಇತ್ತು. ಇರಾಕ್ ಇತ್ತು. ಇನ್ನೂ ಹಲವಾರು ದೇಶಗಳು ಭಾಗಿಯಾಗಿದ್ವು. ಅವರೆಲ್ಲ ಕೂಡ ಒಂದೇ ದನಿಯಲ್ಲಿ ಇಸ್ರೇಲಿನ ದಾಳಿಯನ್ನು ಖಂಡಿಸಿದ್ರು. ಅರಬ್ ದೇಶಗಳು ಇಸ್ರೇಲಿನ ವಿರುದ್ಧ ಒಂದಾಗಬೇಕಿದೆ ಅನ್ನೋ ಮಾತಲ್ಲಿ ಕೇಳಿಬಂತು. ಟರ್ಕಿ ಇಸ್ರೇಲ್ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರೋ ಸಲಹೆಯನ್ನು ಕೊಡ್ತು. ಪಾಕಿಸ್ತಾನ ಇಸ್ರೇಲಿನ ಕಾರ್ಯತಂತ್ರಗಳ ಮೇಲೆ ಕಣ್ಣಿಡೋದಕ್ಕೆ ಒಂದು ಸಾಮೂಹಿಕ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತು. ಕತಾರ್ನ ಶೇಖ್ ತಮೀಮ್ ಬಿನ್ ಅಹ್ಮದ್ ಅಲ್ ತನಿ ಸುಮಾರು 45 ನಿಮಿಷಗಳ ಕಾಲ ಅತ್ಯುಗ್ರವಾದ ಭಾಷಣವನ್ನು ಮಾಡ್ದ. ಇಸ್ರೇಲಿಗೆ ತನ್ನ ಒತ್ತೆಯಾಳಗಳನ್ನು ಬಿಡಿಸ್ಕೊಳ್ಳೋ ಯಾವ ಆಲೋಚನೆಯೂ ಇಲ್ಲ. ಅಲ್ಲಿ ಜನರ ಒತ್ತಡ ಹೆಚ್ಚಾದಾಗ ಅಕ್ಕಪಕ್ಕದ ದೇಶಗಳ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡುತ್ತೆ. ಅಷ್ಟು ಬಿಟ್ಟರೆ ಇಸ್ರೇಲ್ ಸಂಧಾನದಲ್ಲಿ ಯಾವ ಆಸಕ್ತಿಯನ್ನು ಹೊಂದಿಲ್ಲ ಅಂತ ಆತ ಹೇಳಿದರು. ಅಷ್ಟೇ ಅಲ್ಲ, ಇವತ್ತು ನಮ್ಮ ಮೇಲೆ ನಡೆದ ದಾಳಿ ಈ ಭಾಗದ ಎಲ್ಲ ಅರಬ್ ದೇಶಗಳ ಮೇಲೂ ನಡೆಯುತ್ತೆ ಅಂತ ಹೇಳಿದ ಕತಾರ್ ಇಸ್ರೇಲಿನ ಗ್ರೇಟರ್ ಇಸ್ರೇಲ್ ಕಾನ್ಸೆಪ್ಟನ್ನು ಅಲ್ಲಿ ಸಭೆ ಸೇರಿದ್ದವರಿಗೆ ನೆನಪನ್ನು ಮಾಡಿಕೊಡ್ತು. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಗ್ರೇಟರ್ ಇಸ್ರೇಲ್ ಐಡಿಯಾನ ತೇಲಿಬಿಟ್ಟಿದ್ರು. ಗೆಳೆಯರೆ, ಈ ಗ್ರೇಟರ್ ಇಸ್ರೇಲ್ ಅನ್ನೋ ಕಾನ್ಸೆಪ್ಟನ್ನು ಬೈಬಲ್ನಿಂದ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಪ್ರಾಮಿಸ್ಡ್ ಲ್ಯಾಂಡ್ ಅಂತ ಹೇಳಲ್ಪಟ್ಟ, ಅಂದ್ರೆ ದೇವರು ಯಹೂದ್ಯರಿಗೆ ನೈಲ್ ನದಿಯಿಂದ ಯೂಫ್ರಟಿಸ್ ನದಿವರೆಗಿನ ಭೂಪ್ರದೇಶದ ಭರವಸೆಯನ್ನ ಕೊಟ್ಟ ಅಂತ ಅಲ್ಲಿ ಹೇಳಲಾಗಿದೆ. ಅದನ್ನ ಪ್ರಾಮಿಸ್ಡ್ ಲ್ಯಾಂಡ್ ಅಂತ ಕರೀತಾರೆ. ಅದೇ ಗ್ರೇಟರ್ ಇಸ್ರೇಲ್. ಈ ಬಗ್ಗೆ ಜಿಯೋನಿಸಂನ ಸಂಸ್ಥಾಪಕ ಥಿಯೋಡರ್ ಹರ್ಜಲ್ 1896ರಲ್ಲಿ ದ ಜೂಯಿಷ್ ಸ್ಟೇಟ್ ಅನ್ನೋ ಪುಸ್ತಕದಲ್ಲಿ ಬರೆಯುವ ಮೂಲಕ ಇಸ್ರೇಲಿನ ಸ್ಥಾಪನೆಗೆ ಯಹೂದ್ಯರನ್ನು ಪ್ರೇರೇಪಿಸ್ತಾರೆ. ಇಲ್ಲಿ ಈ ಪ್ರಾಮಿಸ್ಡ್ ಲ್ಯಾಂಡ್ ಇದೆಯಲ್ಲ, ಇದು ನೈಲ್ನಿಂದ ಯೂಫ್ರಟಿಸ್ವರೆಗೆ ಅಂದರೆ ಈಜಿಪ್ಟ್, ಲೆಬನಾನ್, ಸಿರಿಯಾ, ಜೋರ್ಡಾನ್, ಇರಾಕ್, ಸೌದಿ ಅರೇಬಿಯಾ ಮತ್ತು ಟರ್ಕಿಯ ಕೆಲ ಭಾಗಗಳನ್ನು ಕೂಡ ಒಳಗೊಂಡ ಪ್ರದೇಶ ಆಗುತ್ತೆ. ಮೊನ್ನೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ನಾವು ಈ ಚಿಕ್ಕ ಇಸ್ರೇಲ್ಗಾಗಿ ಅಲ್ಲ, ಗ್ರೇಟರ್ ಇಸ್ರೇಲ್ನ ಕನಸನ್ನು ಕಾಣಬೇಕಿದೆ, ಅದಕ್ಕಾಗಿ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿದ್ದು ಅರಬ್ ದೇಶಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅದೇ ಮಾತನ್ನು ಕತಾರ್ ತನ್ನ ಮೇಲಿನ ದಾಳಿಯ ವಿರುದ್ಧ ಅರಬ್ ಹಾಗೂ ಇನ್ನಿತರ ದೇಶಗಳನ್ನು ಸಂಘಟಿಸೋದಕ್ಕೆ ಬಳಸ್ತಾ ಇದೆ. ಇವತ್ತು ಕತಾರ್ ಮೇಲೆ ದಾಳಿ ನಡೆದಿದೆ, ನಾಳೆ ಸೌದಿಯ ಮೇಲೆ, ಮತ್ತೊಬ್ಬರ ಮೇಲೆ. ಒಟ್ಟಾರೆ ನೇತನ್ಯಾಹು ಇಲ್ಲಿ ಯಾರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅನ್ನೋ ಅರ್ಥದಲ್ಲಿ ಕತಾರ್ನ ಪ್ರಧಾನಿ ಶೇಖ್ ಅಲ್ ತನಿ ಹೇಳಿದ್ದಾರೆ. ಇದು ಒಂಥರ ಅರಬ್ ದೇಶಗಳನ್ನು ಇಸ್ರೇಲ್ ವಿರುದ್ಧ ಪ್ರಚೋದಿಸುವ ಮಾತು ಕೂಡ. ಅದು ಒಂದು ಕಡೆ ಇರಲಿ. ಈಗ ಆ ಸಭೆಯಲ್ಲಿ ಕೇಳಿಬಂದ ಅರಬ್ ನ್ಯಾಟೋ ಅಂದರೆ ಏನು? ಗೆಳೆಯರೆ, ಜಗತ್ತಲ್ಲಿ 2 ಅತಿದೊಡ್ಡ ಮುಸ್ಲಿಂ ದೇಶಗಳ ಕೂಟಗಳಿವೆ. ಅದರಲ್ಲಿ ಒಂದು ಅರಬ್ ಲೀಗ್ ಅಥವಾ ಲೀಗ್ ಆಫ್ ಅರಬ್ ಸ್ಟೇಟ್ಸ್. ಇದರಲ್ಲಿ ಒಟ್ಟು 22 ದೇಶಗಳಿವೆ. ಈಜಿಪ್ಟ್ನ ರಾಜಧಾನಿ ಕೈರೋದಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಅರಬ್ ಲೀಗಲ್ಲಿ ಕೊಲ್ಲಿ ದೇಶಗಳು ಮಾತ್ರ ಅಲ್ಲ, ಉತ್ತರ ಆಫ್ರಿಕಾದ ಕೆಲ ದೇಶಗಳು ಕೂಡ ಇವೆ. ಇದು ಸಿಂಪಲ್ ಆಗಿ ಅರೇಬಿಕ್ ಭಾಷೆಯನ್ನು ಮಾತಾಡುವ, ಅದೇ ಸಂಸ್ಕೃತಿ ಮತ್ತು ಮತದ ಜನ ಇರುವ ಭೂಭಾಗ ಏನಿದೆ ಅದರ ಒಂದು ಒಕ್ಕೂಟ. ಇನ್ನು ಎರಡನೆಯದು ಜಗತ್ತಿನ ಇಸ್ಲಾಮಿಕ್ ರಿಪಬ್ಲಿಕ್ಗಳು ಸೇರಿ ಮಾಡಿಕೊಂಡಿರುವ OIC ಅಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್. ಇದರಲ್ಲಿ 57 ದೇಶಗಳಿವೆ. ಆ ಪೈಕಿ ಈ 22 ಅರಬ್ ಲೀಗ್ನ ದೇಶಗಳು ಕೂಡ ಸೇರ್ಕೊಳ್ಳುತ್ತವೆ. ಇನ್ನು ಈಗ ಅರಬ್ ದೇಶಗಳು ಇಸ್ರೇಲ್ನ ವಿರುದ್ಧ ಒಂದು ಸೇನಾಕೂಟವನ್ನು ಮಾಡ್ಕೋಬೇಕು ಅನ್ನೋ ಐಡಿಯಾ ಇದೆಯಲ್ಲ, ಇದು ಈಜಿಪ್ಟ್ನಿಂದ ಕೇಳಿ ಬಂದ ಐಡಿಯಾ ಮತ್ತು ಇದನ್ನು ಅವರು ಸಾಕಷ್ಟು ದಿನಗಳಿಂದ ಹೇಳ್ತಲೇ ಇದ್ದಾರೆ. ಈಜಿಪ್ಟ್
ಈ 22 ಅರಬ್ ದೇಶಗಳ ಪೈಕಿ ಹೆಚ್ಚು ಸೇನಾ ಶಕ್ತಿಯನ್ನು ಹೊಂದಿರೋ ದೇಶ. ಹೀಗಾಗಿ ನಾವು ನಮ್ಮಲ್ಲೇ ಒಂದು ಸೇನಾಕೂಟವನ್ನು ಮಾಡಿಕೊಳ್ಳೋಣ. ಸುಮಾರು 20,000 ಸೈನಿಕರಿರೋ ಆ ಕೂಟಕ್ಕೆ ಆರಂಭದಲ್ಲಿ ಈಜಿಪ್ಟ್ನ ಹಿರಿಯ ಸೇನಾಧಿಕಾರಿಯೊಬ್ಬರು ಮುಖ್ಯಸ್ಥರಾಗಲಿ. ಆ ನಂತರ 22 ದೇಶಗಳು ಸರದಿಯಂತೆ ಮುಖ್ಯಸ್ಥನ ಹುದ್ದೆಯನ್ನು ಹಂಚಿಕೊಳ್ತಾ ಹೋಗಲಿ. ನಾವು ಜಂಟಿ ಭೂಸೇನೆ, ವಾಯುಸೇನೆ, ನೌಕಾದಳಗಳನ್ನು ಇಟ್ಕೊಳ್ಳೋಣ. ಆಯುಧ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋಣ. ಜಂಟಿ ಸೇನಾ ತರಬೇತಿ, ಯುದ್ಧಾಭ್ಯಾಸಗಳಾಗಲಿ. ಸೌದಿ ಅರೇಬಿಯಾ, UAE, ಕತಾರ್ ಮುಂತಾದ ದೇಶಗಳು ಆರ್ಥಿಕ ನೆರವಿಗೆ ನಿಂತುಕೊಳ್ಳಿ. ಇದನ್ನು ಆರಂಭದಲ್ಲಿ ಅಫೆನ್ಸಿವ್ ಅನ್ನೋದಕ್ಕಿಂತ ಡಿಫೆನ್ಸಿವ್ ಆಗಿ ಇಟ್ಕೊಳ್ಳೋಣ. ಇಸ್ರೇಲಿನ ದಾಳಿಗಳ ವಿರುದ್ಧ ಡೆಟರೆನ್ಸ್ಗೆ ಇದು ಕೆಲಸ ಮಾಡಲಿ ಅನ್ನೋ ಐಡಿಯಾನ ಈ ಹಿಂದಿನಿಂದಲೂ ಕೂಡ ಈಜಿಪ್ಟ್ ಕೊಡ್ತಾ ಇದೆ. ಈಗ ಕೂಡ ಅದೇ ಐಡಿಯಾ ಅಲ್ಲಿ ಕೇಳಿ ಬಂದಿದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಕೇವಲ ಅರಬ್ ದೇಶಗಳು ಮಾತ್ರ ಆದರೆ ಅವರಿಗೆ ಇಸ್ರೇಲಿನ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು. ಯಾಕೆಂದರೆ ಯಾವ ಅರಬ್ ದೇಶವೂ ಕೂಡ ಸೇನೆಯ ವಿಷಯದಲ್ಲಿ ಶಕ್ತ ಅನ್ನಿಸ್ಕೊಳ್ತಾ ಇಲ್ಲ. ಇನ್ನು ಬರೀ 20-50 ಸಾವಿರ ಯೋಧರನ್ನು ಇಟ್ಕೊಂಡು ಇಸ್ರೇಲನ್ನು ಎದುರಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇನ್ನು ಇಸ್ರೇಲ್ ಅನ್ನೋದು ಬರೀ ಅರಬ್ ದೇಶಗಳಿಗೆ ಮಾತ್ರ ಅಲ್ಲ, ಇಡೀ ಇಸ್ಲಾಮಿಗೆ ಶತ್ರು. ಹಾಗೆ ಇಸ್ಲಾಮಿಕ್ ದೇಶಗಳು ಅಮೆರಿಕ ಸೇರಿದಂತೆ ಜಗತ್ತಿನ ನಾನಾ ದೇಶಗಳ ಜೊತೆ ಹೋರಾಟವನ್ನು ಮಾಡಬೇಕಾಗಿದೆ. ಹೀಗಾಗಿ ಒಂದು ಇಸ್ಲಾಮಿಕ್ ನ್ಯಾಟೋ ರಚನೆ ಮಾಡಿಕೊಂಡು ಬಿಡೋಣ ಅನ್ನೋದು ಇರಾನ್ ತೇಲಿಬಿಟ್ಟ ಐಡಿಯಾ. ಇದು ಕೂಡ ಹೊಸ್ತೇನಲ್ಲ. ಇರಾನ್ ಸಾಕಷ್ಟು ವರ್ಷಗಳಿಂದ ಈ ಮಾತನ್ನು ಹೇಳ್ತಾ ಇದೆ. ಇಲ್ಲಿ ಇಸ್ಲಾಮಿಕ್ ನ್ಯಾಟೋ ಅಂದರೆ ಅದರಲ್ಲಿ ಬಲಿಷ್ಠ ಸೇನೆಯನ್ನು ಹೊಂದಿರುವ ಇರಾನ್, ಅಣುಶಕ್ತ ಅಂತ ಹೇಳಿಕೊಳ್ಳೋ ಪಾಕಿಸ್ತಾನ, ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದಿರೋದಾಗಿ ಹೇಳಿಕೊಳ್ಳುವ ಮತ್ತು ನ್ಯಾಟೋದ ದೇಶ ಕೂಡ ಆಗಿರುವ ಟರ್ಕಿ, ಇವೆಲ್ಲ ಕೂಡ ಒಂದಾಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇಸ್ಲಾಮಿಕ್ ನ್ಯಾಟೋ ರಚಿಸಿಕೊಳ್ಳೋಣ ಅನ್ನೋ ಇರಾನ್ನ ದನಿಗೆ ಇರಾಕ್ ಕೂಡ ದನಿಗೂಡಿಸ್ತಾ ಇದೆ. ಟರ್ಕಿ, ಪಾಕಿಸ್ತಾನಗಳು ಕೂಡ ಅದನ್ನು ಬೆಂಬಲಿಸ್ತಾ ಇವೆ. ಒಟ್ಟಾರೆ ಇಸ್ರೇಲಿನ ವಿರುದ್ಧ ಅಲ್ಲೊಂದು ಇಸ್ಲಾಮಿಕ್ ಸೇನೆಯನ್ನು ತಂದು ನಿಲ್ಲಿಸಬೇಕು ಅನ್ನೋ ಮಾತು ಆ ಸಭೆಯಲ್ಲಿ ಕೇಳಿಬಂದಿದೆ. ಆದರೆ ಇದು ಸಾಧ್ಯವಾಗೋ ಮಾತಾ? ಗೆಳೆಯರೆ, ಅರಬ್ ದೇಶಗಳು ಒಂದು ಅರಬ್ ನ್ಯಾಟೋ ರಚನೆ ಮಾಡ್ಕೊಳ್ಳೋದಕ್ಕೆ ಒಪ್ಪಲೂಬಹುದು. ಆದರೆ ಇರಾನನ್ನು ಸೇರಿಸ್ಕೊಂಡು ಇಸ್ಲಾಮಿಕ್ ನ್ಯಾಟೋ ಮಾಡೋದಕ್ಕೆ ಅವು ಖಂಡಿತ ಒಪ್ಪೋದಿಲ್ಲ. ಅದಕ್ಕೆ ಶಿಯಾ ಸುನ್ನಿ ಅನ್ನೋದರ ಜೊತೆಗೆ ಇಸ್ಲಾಮಿಕ್ ದೇಶಗಳ ನಾಯಕತ್ವಕ್ಕಾಗಿ ನಡೀತಿರೋ ಪೈಪೋಟಿ ಕೂಡ ಕಾರಣ ಆಗುತ್ತೆ. ಇನ್ನು ಅರಬ್ ದೇಶಗಳು ಇವತ್ತು ತೈಲವನ್ನು ಮಾರಾಟ ಮಾಡಿ ಲಾಭ ಮಾಡ್ತಾ ಇವೆ, ಹಣ ಗಳಿಸ್ತಾ ಇವೆ. ಆದರೆ ಆ ತೈಲ ಮತ್ತು ಅದಕ್ಕೆ ಮಾರುಕಟ್ಟೆ ಎರಡೂ ಕೂಡ ಇನ್ನು ಮುಂದೂ ಹೆಚ್ಚು ದಿನಗಳ ಕಾಲ ಹೀಗೆ ಇರುತ್ತೆ ಅನ್ನೋ ನಂಬಿಕೆ ಅವರಿಗೂ ಇಲ್ಲ. ಇನ್ನಲ್ಲಿನ ರಾಜಾಡಳಿತ ಹಾಗೆ ಇರಬೇಕು ಅಂದರೆ ಜನರ ಮೇಲೆ ತೆರಿಗೆಯ ಭಾರ ಬೀಳದ ಹಾಗೆ ಅವರನ್ನು ಸುಖವಾಗಿಡೋ ಬಗ್ಗೆ ಕೂಡ ಯೋಚಿಸಬೇಕಾಗತ್ತೆ. ಹೀಗಾಗಿ ತೈಲವನ್ನು ಹೊರತುಪಡಿಸಿ ಅವರು ಬೇರೆ ಆದಾಯದ ಮೂಲಗಳನ್ನು ಹುಡುಕಬೇಕಿದೆ. ಇಲ್ಲಿ ಇಸ್ಲಾಮಿಕ್ ನ್ಯಾಟೋ ರಚನೆ ಮಾಡಿಕೊಂಡು ಇರಾನ್ ಜೊತೆ ಕೈ ಜೋಡಿಸಿದ್ರೆ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳು ದೂರ ಆಗುತ್ತವೆ. ಹಾಗೇನಾದರೂ ಆದರೆ ಅರಬ್ ದೇಶಗಳು ತಮ್ಮ ತೈಲವನ್ನು ಹೊರತುಪಡಿಸಿದ ಆದಾಯವನ್ನು ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ಅವರು ಇರಾನ್ ಜೊತೆ ಕೈ ಜೋಡಿಸೋ ಸಾಹಸವನ್ನು ಮಾಡಲಾರರು. ಸೊ ಇಸ್ಲಾಮಿಕ್ ನ್ಯಾಟೋ ಅನ್ನೋದು ಅರಬ್ ಕೂಟಗಳಿಗೆ ಇಷ್ಟ ಆಗೋದಿಲ್ಲ. ಇನ್ನು ಅರಬ್ ನ್ಯಾಟೋ ಅಷ್ಟೇ ಮಾಡ್ಕೊಂಡ್ರೆ ಅದರಲ್ಲಿ ಇಸ್ಲಾಮಿಕ್ ಜಗತ್ತಿನ ಬಲಿಷ್ಠ ಸೇನಾ ಶಕ್ತಿಯನ್ನು ಹೊಂದಿರುವ ದೇಶಗಳು ಅದರಲ್ಲಿರೋದಿಲ್ಲ. ಸೊ ಇದು ಬರೀ ಮಾತು ಮಾತ್ರ, ಕಾರ್ಯರೂಪಕ್ಕೆ ಬರುವ ಐಡಿಯಾ ಅಲ್ಲ ಅಂತ ಸಾಕಷ್ಟು ಮಧ್ಯಪ್ರಾಚ್ಯದ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಇಲ್ಲಿ ಮಜಾ ಅಂದರೆ ಸೋಮವಾರ ದೋಹಾದಲ್ಲಿ ಇಸ್ಲಾಮಿಕ್ ದೇಶಗಳೆಲ್ಲ ಒಂದುಗೂಡಿ ಇಸ್ರೇಲ್ನ ವಿರುದ್ಧ ಮಾತಾಡ್ತಾ ನಾವು ನಮ್ಮದೇ ಇಸ್ಲಾಮಿಕ್ ಸೇನೆಯನ್ನು ಕಟ್ಟಬೇಕು ಅಂತೆಲ್ಲ ಹೇಳ್ತಾ ಇದ್ರೆ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಅಲ್ಲಿ ಬೇರೆಯದ್ದೇ ದಾಳ ಉರುಳಿಸ್ತಾ ಇದ್ರು. ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋನ ಕರೆಸ್ಕೊಂಡು ಜೆರೂಸಲೆಂನಲ್ಲಿ ಸಭೆ ಮಾಡ್ತಾ ಇದ್ರು. ಗೆಳೆಯರೆ, ಯುರೋಪಿಯನ್ ದೇಶಗಳು ಹಾಗೂ ಅಮೆರಿಕ, ಒಂದು ಹಂತಕ್ಕೆ ರಷ್ಯಾ ಕೂಡ ಇಸ್ರೇಲನ್ನು ದ್ವೇಷ ಮಾಡೋದಕ್ಕೆ ಅಥವಾ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಕಾರಣ ಎರಡು. ಒಂದು, ಯಹೂದ್ಯರ ಜಾಗತಿಕ ಪ್ರಭಾವ. ಎರಡನೆಯದ್ದು, ಇಸ್ಲಾಮ ಯಹೂದಿಗಳ ಅಂತ ಬಂದರೆ ಕ್ರೈಸ್ತರ ಆಯ್ಕೆ ಯಹೂದ್ಯರಾಗ್ತಾರೆ ಹೊರತು ಇಸ್ಲಾಮಿಕ್ ದೇಶಗಳಲ್ಲ. ಹೀಗಾಗಿ ಇಸ್ರೇಲನ್ನು ಇಲ್ಲಿ ಅಮೆರಿಕ ಹಾಗೂ ಯುರೋಪಗಳು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಇವತ್ತಲ್ಲಿನ ತಂತ್ರಜ್ಞಾನ ಏನಿದೆ ಅದರ ಮೇಲೆ ಹಿಡಿತಾ ಇರೋದು ಯಹೂದ್ಯರಿಗೆ. ಇಸ್ರೇಲಿ ಕಂಪನಿಗಳು ಮಾಡಿರೋ ಹೂಡಿಕೆಗಳು ಕೂಡ ಸಣ್ಣವೇನಲ್ಲ. ಹೀಗಾಗಿ ಇಲ್ಲಿ ಇಸ್ರೇಲಿನ ವಿರುದ್ಧ ಅರಬ್ ದೇಶಗಳು ಒಂದಾಗ್ತಾ ಇವೆ ಅಂದ ಕೂಡಲೇ ಅಮೆರಿಕ ಫೀಲ್ಡಿಗೆ ಇಳಿದಿದೆ. ರೂಬಿಯೋ ನೆತನ್ಯಾಹು ಅವರನ್ನು ಭೇಟಿ ಮಾಡಿ ಅಲ್ಲಿಂದ ಅರಬ್ ದೇಶಗಳ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿ ಇಸ್ರೇಲ್ ಹಾಗೂ ಕತಾರ್ ನಡುವೆ ಸಂಧಾನ ಮಾಡಿಸೋ ಕೆಲಸವನ್ನು ಅಮೆರಿಕ ಮಾಡೇ ಮಾಡುತ್ತೆ. ಯಾಕೆಂದರೆ ಅಮೆರಿಕಾಗೆ ಕತಾರು ಕೂಡ ಬೇಕು. ಅಲ್ಲಿ ಅಮೆರಿಕಾದ ಅತಿ ದೊಡ್ಡ ಏರ್ ಬೇಸ್ ಇದೆ. ನಾಳೆ ಅವರು ಇರಾನ್ನ ವಿರುದ್ಧ ಯುದ್ಧಕ್ಕೆ ನಿಂತರೆ ಅದೇ ಏರ್ ಬೇಸನ್ನು ಅಮೆರಿಕ ಬಳಕೆ ಮಾಡಬೇಕಾಗಿ ಬರುತ್ತೆ. ಇನ್ನು ಇಲ್ಲಿ ಇರಾನ್ ಅಂದ ಕೂಡಲೇ ನಮಗೆ ನೆನಪಾಗೋದು ಇತ್ತೀಚೆಗೆ ಇರಾನ್ ಕತಾರ್ನಲ್ಲಿನ ಅಮೆರಿಕಾದ ಏರ್ ಬೇಸ್ ಮೇಲೆ ಮಾಡಿದ್ದ ದಾಳಿ. ಗೆಳೆಯರೆ, ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ಎರಡು ಬದ್ಧ ದ್ವೇಷಿಗಳು. ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ. ಆದರೆ ಇರಾನ್ ಹಾಗೂ ಇಸ್ರೇಲ್ ಎರಡರಿಂದಲೂ ಮಿಸೈಲ್ ದಾಳಿಗೆ ಒಳಗಾದ ಸಾಫ್ಟ್ ಪವರು ಅಂದರೆ ಅದು ಕತಾರ್ ಮಾತ್ರ. ಹೀಗಾಗಿನೇ ಈಗ
ಕತಾರ್ ಅನ್ನೋದು ಈ ಭಾಗದಲ್ಲಿ ಕಾಮಿಡಿ ಪೀಸ್ ಥರ ಕೂಡ ಕಾಣ್ತಾ ಇದೆ. ಇನ್ನು ಅವರು ನಮ್ಮ ಮೇಲೆ ಇಸ್ರೇಲ್ ದಾಳಿ ಮಾಡ್ತು, ಇವತ್ತು ನಾವು ನಾಳೆ ನೀವು ಅಂತ ಬೇರೆ ದೇಶಗಳ ಮುಂದೆ, ಇಸ್ಲಾಮಿಕ್ ದೇಶಗಳ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇದನ್ನು ಬಳಸ್ಕೊಂಡು ಏನಾದರೂ ಲಾಭ ಮಾಡ್ಕೋಬಹುದಾ ಅಂತ ಪಾಕಿಸ್ತಾನದಂಥ ಗುಳ್ಳೆ ನರಿಗಳು ಕಾಯ್ತಾ ಇದ್ರೆ ಟರ್ಕಿ ಹಾಗೂ ಇರಾನ್ಗಳು ಬೇರೆಯದ್ದೇ ಸ್ಕೆಚ್ ಹಾಕ್ತಾ ಇವೆ. ಆದರೆ ಇಲ್ಲಿ ಇಸ್ಲಾಮಿಕ್ ನ್ಯಾಟೋ ಅನ್ನೋದು ಯಾವತ್ತಿಗಾದರೂ ಆಗುತ್ತಾ, ಅಥವಾ ಈ ಐಡಿಯಾನೇ ಅವರನ್ನು ಇಸ್ರೇಲಿನ ಕೆಂಗಣ್ಣಿಗೆ ತುತ್ತಾಗುವ ಹಾಗೆ ಮತ್ತು ಟಾರ್ಗೆಟ್ ಆಗುವ ಹಾಗೆ ಮಾಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಇಸ್ಲಾಮಿಕ್ ಸೇನಾಕೂಟನ ಅಥವಾ ಅರಬ್ ಸೇನಾಕೂಟನ ಅನ್ನೋ ಬಗ್ಗೆ ನಡೀತಿರೋ ಒಂದಷ್ಟು ಚರ್ಚೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.